ತಹಸೀನ್ ಬಾನು ಹುಬ್ಬಳ್ಳಿಯ ಪ್ರತಿಭೆ. ರೈಲ್ವೆ ಗಾರ್ಡ್ ಆಗಿರುವ ಖಾದರ್ ಬಾಷಾ ಮತ್ತು ಹಸೀನಾ ಬೇಗಂ ಅವರ ಪುತ್ರಿಯಾಗಿರುವ ಈಕೆ ಪ್ರತಿಷ್ಠಿತ ಯುಪಿಎಸ್ಸಿ ಪರೀಕ್ಷೆಯ ಪ್ರಥಮ ಹಂತದಲ್ಲೇ ಉತ್ತೀರ್ಣಳಾಗಿ 482ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ. ತನ್ನ ಪ್ರೀಲಿಂ ಪರೀಕ್ಷೆಯನ್ನ ಮೊದಲ ಬಾರಿಗೆ ಪೂರೈಸಲು ಸಾಧ್ಯವಾಗದಿದ್ರು ನಂತರ ಈಕೆ ನಡೆಸಿದ ಪರಿಶ್ರಮ ಅಪಾರ. ಏಕಾಗ್ರತೆ ಹಾಗೂ ಗೆಲ್ಲುವ ಧ್ಯೇಯದೊಂದಿಗೆ ಪರೀಕ್ಷೆ ಬರೆದ ಈಕೆ 2022ರಲ್ಲಿ ತಮ್ಮ ಕನಸನ್ನ ಪೂರೈಸಿಕೊಂಡಿದ್ದಾರೆ. ಗದಗದ ರೈಲ್ವೆ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪೂರೈಸಿರುವ ಇವರು ನಂತರ ಹುಬ್ಬಳ್ಳಿಯ ವಿದ್ಯಾನಿಕೇತನದಲ್ಲಿ ಪಿಯುಸಿಯನ್ನ ಪೂರೈಸಿದ್ರು. ಕೇವಲ 100 ಅಂಕಗಳಿಂದ ಎಂಬಿಬಿಎಸ್ ಸೀಟು ವಂಚಿತರಾದ ಇವರಿಗೆ ಅದಕ್ಕಿಂತಲೂ ಮಿಗಿಲಾದ ಸ್ಥಾನವನ್ನ ಏರಬೇಕು ಎಂಬ ಹಠ ಹುಟ್ಟುಕೊಂಡಿತು. ಅದಕ್ಕಾಗಿ ರಾತ್ರಿ ಹಗಲಿನ ಪರಿವೇ ಇಲ್ಲದೆ ಪರಿಶ್ರಮಗೈದ ಇವರ ಕನಸು ಸಾಕಾರಗೊಂಡಿದೆ. ಮುಂಬೈನ ಹಜ್ ಹೌಸ್ ಮತ್ತು ದೆಹಲಿಯ ಜಾಮಿಯಾ ಮಿಲ್ಲಿಯಾ ಇಸ್ಲಾಮಿಯಾದಲ್ಲಿ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನ ಪಡೆದರು. ದೇಶದಲ್ಲಿ ಅತ್ಯುನ್ನತ ಪರೀಕ್ಷೆಯಲ್ಲಿ 482ನೇ ರ್ಯಾಂಕ್ ಪಡೆದು ಕರ್ನಾಟಕದ ಹೆಮ್ಮೆ ಎನಿಸಿರುವ ತಹಸೀನ್ ಬಾನು ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟವು ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ತಮ್ಮ ಕಠಿಣ ಪರಿಶ್ರಮವು ಇತರರಿಗೆ ಮಾದರಿಯಾಗಲಿ. ಉತ್ತಮ ಅಧಿಕಾರಿಯಾಗಿ ದೇಶಕ್ಕೆ ಕೀರ್ತಿ ತರುವಂತಹ ಸಾಧನೆ ನಿಮ್ಮದಾಗಲಿ ಎಂದು ನಾವು ಹಾರೈಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.